ನೇಹಾ ತಂದೆ ನಿರಂಜನ್ ಹಿರೇಮಠಗೆ ಜೀವ ಬೆದರಿಕೆ ಬಂದಿದೆಯಾ? ಜೀವ ಬೆದರಿಕೆ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಮಾತು ಸಿಕ್ಕಿದೆ. ಮೌಖಿಕವಾಗಿ ಪೊಲೀಸರ ಗಮನಕ್ಕೆ ತಂದಿರೋ ನಿರಂಜನ್ ಸಿಎಂ ಸಿದ್ದರಾಮಯ್ಯ ಗಮನಕ್ಕೆ ತರಲು ನಿರಂಜನ್ ಚಿಂತನೆ ಮಾಡಿದ್ದಾರಂತೆ. ಅನಾಮಿಕ ವ್ಯಕ್ತಿ ಮನೆ ಸುತ್ತಮುತ್ತ ವಿಡಿಯೋ ಮಾಡ್ತಾ ಇದ್ದಾನೆ, ಮನೆಯೊಳಗೆ ಬಂದು ವಿಡಿಯೋ ಮಾಡಿಕೊಳ್ಳುತ್ತಿದ್ದಾನೆ ಅಂತ ಹೇಳಿ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದು ಹಿರೇಮಠ್ ಮೌಖಿಕವಾಗಿ ಪೊಲೀಸರ ಗಮನಕ್ಕೆ ತಂದಿದ್ದಾರೆ, ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಸಾಧ್ಯತೆ ಕೂಡ ಇದೆ. ನೇಹಾ ಹತ್ಯೆ ಖಂಡಿಸಿ ಸಿಐಡಿ ತನಿಖೆಯನ್ನು ಚುರುಕುಗೊಳಿಸಿದೆ. ಇವತ್ತು ಸಿಐಡಿ ಎಡಿಜಿಪಿ ಆಗಿರುವಂಥ ಬಿ ಕೆ ಸಿಂಗ್ ಅವರು ಆಗಮಿಸಿದರು. ಅವರ ತಂದೆ ನಿರಂಜನ್ ಅವರನ್ನು ಕೂಡ ಭೇಟಿ ಮಾಡಿದರು, ತಾಯಿಯನ್ನು ಕೂಡ ಭೇಟಿ ಮಾಡಿದರು. ಆ ಸಂದರ್ಭದಲ್ಲಿ ಏನೆಲ್ಲ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ನೇಹಾ ತಂದೆ ಆಗಿರುವಂಥ ನಿರಂಜನ್ ಹಿರೇಮಠ ಅವರಿದ್ದಾರೆ. ನಿರಂಜನ್ ಅವರೇ, ಇವತ್ತು ಸಿಐಡಿ ಎಡಿಜಿಪಿ ಬಿ ಕೆ ಸಿಂಗ್ ಅವರು ಆಗಮಿಸಿದರು, ಏನು ಮಾತಾಡಿದ್ರು ನಿಮ್ಮ ಹತ್ರ? ಈಗಾಗಲೇ ಎಡಿಜಿಪಿ ಅವರು ನನ್ನ ಮನೆಗೆ ಬಂದು ಕೆಲವೊಂದು ತನಿಖೆ ಯಾವ ರೀತಿ ನಡೆದೈತಿ ಮತ್ತು ಏನೇನು ಆಗಬೇಕು ಅದಕ್ಕೆಲ್ಲ ಪೂರಕವಾಗಿ ಕೆಲವೊಂದು ಮಾಹಿತಿಯನ್ನು ಕಲೆ ಹಾಕಕ್ಕೆ ಬರ್ತೀವಿ ಮತ್ತು ಬಂದಿದ್ದೀವಿ. ಮತ್ತು ಏನೇನು ನಡೆದೈತಿ ಕೂಡ ಅವರು ಸ್ವಲ್ಪ ವಿವರಣವಾಗಿ ಹೇಳಿ ನಮಗೆ ಧೈರ್ಯ ತುಂಬಿ ಹೋಗಿದ್ದಾರೆ. ಏನಾದರೂ ಬೇಡಿಕೆ ಇಟ್ಟಿದ್ದೀರಾ ಅವ್ರ ಮುಂದೆ? ಅವರಿಗೆ ನಾವು ಬೇಡಿಕೆ ಇಟ್ಟಿದ್ದೀವಿ. ಕೆಲವೊಂದು ಅವ್ರದ್ದು ಕೂಡ ಅದೇ ಇದೆ, ಸಾರ್ವಜನಿಕರು ಕೂಡ ಏನಿದೆ ಅದೇ ರೀತಿ ಆಕ್ಕೈತಿ. ನೀವು ಧೈರ್ಯವಾಗಿರಿ, ನ್ಯಾಯ ಸಿಗ್ತೈತಿ. ನಾನು ನಿಮ್ಮ ಜೊತೆಗಿದ್ದೀನಿ. ನಾನು ಏನು ಪ್ರಾಥಮಿಕವಾಗಿ ನಾನು ಇದು ತೊಗೋಬೇಕು ಅದನ್ನು ನಾನು ಕಂಪ್ಲೀಟಾಗಿ ನಿಮ್ಮ ಜೊತೆಗೆ ಇದ್ದೀನಿ ಅನ್ನೋ ಮಾತು ಹೇಳಿದ್ದಾರೆ. ಇಲ್ಲಿವರೆಗೆ ಏನು ತನಿಖೆ ಆಗಿದೆ ಅದ್ರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಕೊಟ್ಟರು. ನೀನೇ ಏನು ನಡೆದೈತಿ ಡೆವಲಪ್ಮೆಂಟು, ಇವತ್ತೇನಾಗಿದೆ, ಏನು ಆಗ್ಬೋದು, ಏನು ಆಕ್ಕೈತಿ, ಇದಕ್ಕೆ ಯಾವ ರೀತಿ ಈ ಕೋರ್ಟ್ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಫಾಸ್ಟ್ಯಾಗ್ ಅಂದ್ರೆ ಏನು, ಅದರಿಂದ ಏನಾಕೈತಿ, ಎಷ್ಟು ದಿವ್ಸನಾಗ ನಿರ್ಧಾರ ಆಕೈತಿ, ಏನೇನು ಆಗ್ಬೋದು ಎಲ್ಲ ಕೂಡ ಅವರು ವಿವರಣವಾಗಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿನ್ನೆ ಏನಾಯಿತು ಅಂತ ಏನಾದರೂ ನಿಮಗೆ ಮಹಜರ್ ಸಂದರ್ಭದಲ್ಲಿ ಏನಾದರೂ ಬಾಯ್ಬಿಟ್ಟ ಅಂತ ಏನಾದರೂ ಮಾಹಿತಿ ಕೊಟ್ಟರೆ? ಅದ್ರ ಬಗ್ಗೆ ಈಗ ಸದ್ಯ ನಮಗೆ ಮಾಹಿತಿ ಕೊಟ್ಟಿಲ್ಲ ಮತ್ತು ನಮಗೂ ಕೂಡ ಅವರು ಬಹಿರಂಗ ಪಡಿಸಂಗಿಲ್ಲ ಅಂತ ಹೇಳಿದ್ದಾರೆ. ಕೊಡ್ತೇವೆ, ವಿಶ್ವಾಸ ಇಡ್ರಿ. ಈಗ ಸದ್ಯ ನಮ್ಮ ತನಿಖೆ ಹಂತದಲ್ಲಿದೆ, ಅದರಿಂದ ನಾವು ಯಾವುದೂ ಕೂಡ ಹಂಗೆ ಸ್ಪಷ್ಟಪಡ್ಸೋಕ್ಕೆ ಬರೋಂಗಿಲ್ಲ. ನೀವು ಕೂಡ ಧೈರ್ಯವಾಗಿರಿ. ಕೆಲವೊಂದು ವಿಷಯ ಅದಕ್ಕೆ ಏನೇನು ಬೇಕು ನಾವು ಎಲ್ಲ ಕೂಡ ನಿಮ್ಮ ಕಡೆನೂ ಬರ್ತೀವಿ, ಹೇಳ್ತೀವಿ. ಸ್ವಲ್ಪ ಅದಕ್ಕೆ ಸದ್ಯ ಮಟ್ಟಿಗೆ ಹೇಳೋಕ್ಕಾಗಲ್ಲ. ನಿರಂಜನ್ ಹಿರೇಮಠ ಅವರು ಅವ್ರಿಗೆ ಜೀವ ಬೆದರಿಕೆ ಇದೆ ಅನ್ನೋ ಚರ್ಚೆಗಳು ಶುರುವಾಗಿದೆ. ಹೌದಾ, ಜೀವ ಬೆದರಿಕೆ ಇದೆ ನಿಮಗೆ? ಈಗಾಗಲೇ ಅನೇಕರು ನನ್ನ ಮನೆ ಹತ್ರ ಸುತ್ತಾ ಇದ್ದಾರೆ, ಅನೇಕರು ಯಾರೋ ಬಂದು ವೀಡಿಯೋ ಮಾಡ್ಕೋತಾ ಇದ್ದಾರೆ. ನನ್ನ ಮಿಸ್ಸಸ್ ರೂಮಿಗೆ ಹೋಗಿ ಕೂಡ ಅನಾಮಯವಾಗಿ ನಮಗೆ ಪರಿಚಯನೇ ಇಲ್ಲ, ಅವ್ರು ಕುಂತಿದ್ದು ಅಲ್ಲಿ ಯಾರ್ಯಾರು ಅದಾರ ಅವ್ರ ಬಾಜು ಇದ್ದವ್ರನ್ನೂ ಕೂಡ ವೀಡಿಯೋ ಮಾಡಿಕೊಂಡು ನಮ್ಮ ಬ್ರದರ್ ಕೈಯಾಗಿ ಸಿಕ್ಕು, ಅದನ್ನು ನಮ್ಮ ಬ್ರದರ್ ರಿಲೇಷನ್ ಕೈಯಾಗಿ ಸಿಕ್ಕು, ಅದನ್ನು ಇಮಿಡಿಯೇಟ್ಲಿ ಅದನ್ನು ಇದು ಮಾಡಿಕೊಂಡು ಅದನ್ನು ಡಿಲೀಟ್ ಮಾಡ್ಕೊ. ಯಾಕೆ ಮಾಡಿದ್ದೆ ಅಂದ್ರೆ ಹಂಗೆ ಮಾಡಿದ್ದೆ. ಅವ್ರು ಯಾರು ಏನು ಅಂತೇಳಿ ಗೊತ್ತೇ ಇಲ್ಲ. ಕೆಲವೊಂದು ವೇಷದಲ್ಲಿ ಬಂದು ಈ ರೀತಿ ಮಾಡ್ತಾಯಿದ್ದಾರೆ. ನಮಗೂ ಕೂಡ ಈಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಳಿದಾಗ ನಾವು ಅದನ್ನು ಈ ಮಾತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದನ್ನು ಹೇಳಬೇಕಂತೇಳಿ ಇಟ್ಟಿದ್ವಿ. ಅದರ ಒಳಗಾಗಿ ನಾನು ಇನ್ನೂ ಕೂಡ ಪೊಲೀಸ್ ಇಲಾಖೆಗೆ ಈ ಮಾತು ತಿಳಿಸಿದ್ದೆ. ರಾತ್ರಿ ನಮ್ಮ ಭಾಗದ ಬೆಂಡಿಗೇರಿ ಪೊಲೀಸ್ ಠಾಣೆ ಅಧಿಕಾರಿಗಳು ಕೂಡ ರಾತ್ರಿ ಬೀಟನ್ನು ಹಾಕಿ ಸುರಕ್ಷತೆಯನ್ನು ಕಾಪಾಡಿದರು. ಕಂಪ್ಲೇಂಟ್ ಯಾರು ಕೊಟ್ಟಿದ್ದೀರಾ ಇದ್ರ ಬಗ್ಗೆ? ಏನಾದರೂ ನೀವು ಪೊಲೀಸರ ಗಮನಕ್ಕೆ ತರುವಂಥ ಕೆಲಸ ಆಗಲಿ? ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ, ಓರಲ್ಲಿ ಎಲ್ಲರಿಗೆ ಫೋನ್ ಮುಖಾಂತರ. ಮತ್ತು ಈಗ ತಾನೇ ಆಯುಕ್ತರು ರೇಣುಕಾ ಶಿವಕುಮಾರ್ ಅವರು ನನಗೆ ಕಾಲ್ ಮಾಡಿದ್ರು, ಈ ರೀತಿ ಬರ್ತಾಯಿದೆ ಮತ್ತು ನಾನು ಭದ್ರತಾ ನಿಮಗೆ ಕಳಿಸ್ತಾ ಇದ್ದೀನಿ, ಇಮಿಡಿಯೇಟ್ಲಿ ಮೇಡಮ್ ಅವರಿಗಾಗಲಿ ನಿಮಗಾಗಲಿ ಭದ್ರತೆ ಕೊಡ್ತಾರೆ ಮತ್ತು ಯಾವುದು ಆತಂಕ ಪಡಬೇಡ್ರಿ, ಮತ್ತು ನಾವು ಎಲ್ಲ ಏನೇನಿದೆ ನಿಮ್ಮ ನೈಟ್ ಬೀಟು ನಿಮ್ಮ ಮನೆಗೆಲ್ಲ ಸೆಕ್ಯೂರಿಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವ ಥರ ಥ್ರೆಟ್ ಅಂತ ನಿಮ್ಗೆ ಅನಿಸ್ತಾ ಇದೆ? ಏನು ಈಗ ಡೈರೆಕ್ಟಾಗಿ ಥ್ರೆಟ್ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಬರ್ತೈತೆ. ನಾ ಎಲ್ಲ ಮತ್ತೆ ಅವ್ರಿಗೆ ಮಾಹಿತಿ ಕೊಡು. ನನಗೆ ನಮ್ಮವ್ರ ಕಡೆಯಿಂದ ಒಂದು ಸ್ವಲ್ಪ ಆಯಿತು ಸಾಕಿನ ಒಂದು ಕೆಲವೊಂದು ವಿಷಯ ಅದಾವೆ, ಬಹಿರಂಗ ಪಡ್ಸೋಕೆ ನಾ ಇಚ್ಛೆ ಪಡೋಂಗಿಲ್ಲ. ದಯಮಾಡಿ ಧೈರ್ಯವಾಗಿ ನೀವು ಆ ಥರದ್ದು ಏನೇ ಇದ್ರೂ ಕೂಡ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ವಿಚಾರವನ್ನು ಹಂಚ್ಕೋಬೋದು. ಅದರಲ್ಲಿ ಯಾವುದೇ ಹಿಂಜರಿಕೆ ಬೇಡ. ನಾವು ಯಾವಾಗಲೂ ನಿಮ್ಮ ಜೊತೆ ನಿಲ್ಲುವಂಥ ಕೆಲಸವನ್ನು ಡೇ ಒನ್ನಿಂದ ಮಾಡ್ತಾಯಿದ್ದೀವಿ, ಇವತ್ತು ಕೂಡ ಮಾಡ್ತಾಯಿದ್ದೀವಿ, ಮುಂದೆ ಕೂಡ ಮಾಡ್ತೀವಿ. ಇದು ಶಕ್ತಿ ತುಂಬಿದ್ದೇ ಮಾಧ್ಯಮ. ನನಗೆ ಇಷ್ಟೊಂದು ದೇಶವ್ಯಾಪ್ತಿ ಇಂಟರ್ನ್ಯಾಷನಲ್ ಲೆವೆಲ್ ಹೋಗಿದ್ದೆ ಮಾಧ್ಯಮ ತಿಳಿಸಲಾರ್ದ ಏನೂ ಮಾಡೋಂಗಿಲ್ಲ. ಸತ್ಯನೇ ಹೇಳ್ತೀನಿ. ನನ್ನ ಏಜೆಂಡ ಒಂದೇ, ನಮಗೆ ನ್ಯಾಯ ಸಿಗಬೇಕು, ಆಕಿನ ಆತ್ಮಕ್ಕೆ ಶಾಂತಿ ಸಿಗಬೇಕು, ಇಂಥ ಘಟನೆಗಳು ಆಗಬಾರ್ದು. ಈ ಹೋರಾಟನ ನಾವು ಬಿಡಲ್ಲ, ನಾವು ನಿಮ್ಮ ಜೊತೆಗಿದ್ದೀವಿ, ನೀವು ಯಾವುದೂ ಕೂಡ ಆತಂಕ ವ್ಯಕ್ತಪಡಿಸ್ಬೇಡ್ರಿ ಅಂತೇಳಿ ಧೈರ್ಯ ತುಂಬ ಹೋಗಿದ್ರು. ಅದೇ ಧೈರ್ಯಲ್ಲೇ ನಾನು ಕೂಡ ಇದ್ದೆ. ಕೆಲವೊಂದು ಸನ್ನಿವೇಶ ನನಗೆ ಕಂಡು ಬಂತು. ನನ್ನ
ಈಗೇನು ಮಗಳು ಇದ್ಲು, ಅವಳ ತಾಯಿ ಹತ್ರ ಮೊನ್ನೆ ದಿವಸ 5ನೇ ದಿವಸ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಸಂತಾಪ ಸೂಚನೆ ಹೇಳುವಂಥ ನೆಪದಲ್ಲಿ ನಮ್ಮ ಮನೆಯವರ ಹತ್ರ ಆ ಬೆಡ್ರೂಮ್ನಲ್ಲಿ ಹೋಗಿ ವಿಡಿಯೋ ಮಾಡಿಕೊಂಡು ಚಿತ್ರೀಕರಣೆ ಮಾಡಿಕೊಂಡು ಹೋಗಿದ್ದು ಕಂಡು ಬಂತು. ನಾವು ಮನೆಯಲ್ಲೇ ಕುಟುಂಬದಲ್ಲಿ ಪ್ರತಿ ದಿವಸ ಏನಾದರೂ ಘಟನೆಗಳಾದರೆ ಈಗ ನಾವು ಎಚ್ಚೆತ್ತುಕೊಂಡು ರಾತ್ರಿ ಒಂದು ಸ್ವಲ್ಪ ಡಿಸ್ಕಷನ್ ಮಾಡ್ತಾಯಿದ್ದೇವೆ. ಅದರಿಂದ ನನಗೆ ಕೂಡ ನನ್ನ ಮನೆತನದ ಪರವಾಗಿ ನನಗೆ ಮಾಹಿತಿಯನ್ನು ಬಂತು. ಅದರ ಜೊತೆಗೆ ನನ್ನ ಕಾಲನಿ ಇರ್ತಕ್ಕಂಥ ಬಿಡ್ನಾಳ್ ಗ್ರಾಮದ ಬಸವನಗರದಲ್ಲಿ ಇರ್ತಕ್ಕಂಥ ಗುರು ಹಿರಿಯರು ಈ ಒಂದು ವ್ಯಕ್ತಿಯ ಚಿತ್ರವನ್ನು ನೋಡಿ ಇಲ್ಲಿ ಸಂಚಾರ ಮಾಡ್ತಿದ್ದ ಅನ್ನೋ ಮಾತು ಕೊಟ್ಟರು. ಇಲ್ಲಿ ಅನೇಕ ದಿವಸಗಳಿಂದ ಸಂಚು ಹಾಕ್ಕೊಂಡು ಕೂತಿದ್ದ, ಇವನೇ ಅಂತ ಗೊತ್ತಾಗಿಲ್ಲ ಅನ್ನುವನ್ನ ಮಾಹಿತಿ ಕೊಟ್ಟರು. ಈ ಒಂದು ನಾವು ಇಲ್ಲಿ ಸುರಕ್ಷಿತವಾಗಿ ಇಲ್ಲಿ ಬಿಡ್ನಾಳ್ ಗ್ರಾಮದಾಗಿದ್ದೀವಿ.